ಬಾಸ್ ಗೆದ್ಮೇಲಂತೂ ಗಿಲ್ಲಿ ನಟ ಯಾವ ರೇಂಜ್ಗೆ ಬ್ಯುಸಿ ಆಗಿದ್ದಾರೆ ಅಂದ್ರೆ ಅವರ ಮನೆಗೆ ಹೋಗಕ್ಕೆ ಅವ್ರಿಗೆ ಟೈಮ್ ಆಗ್ತಾ ಇಲ್ಲ, ಪುರ್ಸೋ ಸಿಗ್ತಿಲ್ಲ. ಮುಂಚೆ ಎಲ್ಲ ಜನರು ಆ ತುಂಬಾನೇ ಇಷ್ಟ ಪಡ್ತಾ ಇದ್ರು ಬಿಗ್ ಬಾಸ್ ನಲ್ಲಿ ಇದ್ದಂತ ಟೈಮ್ ಅಲ್ಲಿ. ಈಗ ಜನರು ಗಿಲ್ಲಿ ನಟನನ್ನ ಮೆರೆಸ್ತಾ ಇದ್ದಾರೆ. ಸೀರಿಯಲ್ ಸಂತೆಯಲ್ಲಿ ಭಾಗಿಯಾಗಿರ್ತಾರೆ. ಗೌರಿ ಕಲ್ಯಾಣ ಸೀರಿಯಲ್ಸ್ ಅಂತೆ ಇದೇ ವೀಕೆಂಡ್ ಮಿಸ್ ಮಾಡದೆ ನೋಡಿ. ಅದರಲ್ಲಿ ಗಿಲ್ಲಿ ನಟ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದಾರೆ, ಡ್ಯಾನ್ಸ್ ಮಾಡ್ತಾರೆ. ಇವರ ಕಾಸ್ಟ್ಯೂಮ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ. ಪ್ರತಿಯೊಂದು ಊರುಗಳಿಗೂ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ, ಎಲ್ಲರೊಟ್ಟಿಗೂ ಬೆರೆಯುತ್ತಿದ್ದಾರೆ. ಆದ್ರೆ ಕಾವ್ಯ ಅವರ ಮನೆಗೆ ಸಹ ಇನ್ವೈಟ್ ಮಾಡಿರ್ತಾರೆ, ಬಟ್ ಅವ್ರಿಗೆ ಹೋಗಕ್ಕೆ ಇನ್ನೂ ಕೂಡ ಸಮಯ ಸಿಕ್ಕಿಲ್ಲ. ಯಾವಾಗ ಕಾವ್ಯ ಅವರ ಮನೆಗೆ ಹೋಗ್ತಾರೆ ಅಂತ ಜನರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಕಾವ್ಯ ಅವರ ತಂದೆ ತಾಯಿ ಕೂಡ ಗಿಲ್ಲಿ ನಟನ ದೊಡ್ಡ ಅಭಿಮಾನಿಗಳು. ಸೊ ಹೀಗಾಗಿ ಅವ್ರಿಗೆ ತುಂಬಾನೇ ಇಷ್ಟ ಗಿಲ್ಲಿ ನಟ ಅಂದ್ರೆ. ಮನೆಗೆ ಊಟಕ್ಕೆ ಇನ್ವೈಟ್ ಸಹ ಮಾಡಿರ್ತಾರೆ. ಆದ್ರೆ ಬ್ಯುಸಿ ಇರುವಂತ ಕಾರಣ ಗಿಲ್ಲಿ ನಟ ಅವರು ಮನೆಗೆ ಹೋಗಕ್ಕೆ ಇನ್ನ ಸಹ ಸಾಧ್ಯವಾಗಿಲ್ಲ. ಅತಿ ಶೀಘ್ರದಲ್ಲೇ ಬಿಡುಗಡೆ ಮಾಡಿಕೊಂಡು ವಿಸಿಟ್ ಮಾಡೇ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಅವರಿಗೆ ಪ್ರೋಗ್ರಾಮ್ ಈವೆಂಟ್ಸ್ ಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾರೆ. ಹಲವಾರು ಪ್ರೋಗ್ರಾಮ್ ಗಳನ್ನೆಲ್ಲ ಬುಕ್ ಮಾಡ್ಕೊಂಡಿರ್ತಾರೆ, ಫಿಕ್ಸ್ ಆಗಿರುತ್ತೆ. ಸೊ ಹೀಗಾಗಿ ಬೆಂಗಳೂರು ಮಾತ್ರವಲ್ಲದೆ ಉತ್ತರ ಕರ್ನಾಟಕವನ್ನು ಕೂಡ ಮುಗಿಸ್ಕೊ ಬಂದಿದ್ದಾರೆ. ಹಲವಾರು ಜಿಲ್ಲೆಯ ಒಂದು ಕಾರ್ಯಕ್ರಮಗಳಿಗೂ ಸಹ ಹೋಗಿ ಬರ್ತಾರೆ. ಗ್ರ್ಯಾಂಡ್ ಓಪನಿಂಗ್ ಈವೆಂಟ್ಸ್ ಗಳಾಗಿರ್ಬೋದು, ಏನೇನೋ ಒಂದು ಕಾರ್ಯಕ್ರಮ ಇದ್ರು ಸೂಪರ್ ಆಗಿ ಮಿಂಚ್ತಾ ಇದ್ದಾರೆ, ಎಲ್ಲಾ ಕಡೆ ಫೇಮಸ್ ಆಗ್ತಾ ಇದ್ದಾರೆ. ಕಾವ್ಯ ಮತ್ತೆ ಗಿಲ್ಲಿಯನ್ನ ಕಂಡ್ರೆ ಜನರಿಗೆ ಇವತ್ತಿಗೂ ಕೂಡ ಇಷ್ಟ. ಬಿಗ್ ಬಾಸ್ ಮುಗಿದು 2 ತಿಂಗಳಾದ್ರೂ ಕೂಡ ಗಿಲ್ಲಿಯ ಕ್ರೇಜ್ ಅಂತೂ ಇನ್ನ ಸಹ ಕಡಿಮೆ ಆಗಿಲ್ಲ. ಒಂದಲ್ಲ ಒಂದು ಕಡೆ ಮಿಂಚ್ತಾ ಇರ್ತಾರೆ, ವೈರಲ್ ಆಗ್ತಾನೆ ಇರ್ತಾರೆ. ಇವರ ಜನರಂತೂ ತುಂಬಾನೇ ಇಷ್ಟ ಪಡ್ತಾರೆ. ಕಂಪ್ಲೀಟ್ ಸೆಕ್ಯೂರಿಟಿ ಪ್ರೊಡಕ್ಷನ್ ಬೌನ್ಸರ್ಸ್ ಗಳಂತೂ ಇರಲೇಬೇಕಾಗುತ್ತೆ. ಫೋಟೋ ವಿಡಿಯೋಸ್ ಗಳಿಗಾಗಿ ಜನರಂತೂ ಮುಗಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಎಲ್ಲೇ ಹೋದ್ರು ಜನರಂತೂ ಇವರ ಹಿಂದೆನೆ ಇರ್ತಾರೆ. ಅಷ್ಟೊಂದು ಕ್ರೇಜ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಗಿಲ್ಲಿ ನಟ.